She'll host ಅಲ್ಲ ಈಗ. Yeah. She'll host ಅಲ್ಲ ಈಗ. ಇವತ್ತು ಗ್ರಹಣ ಆ್ಯಂಡ್ ಇವತ್ತೇನೋ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ವೆರಿ 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 ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಎ ಟ್ಯೂಸ್ಡೇ ಮಾರ್ನಿಂಗ್, ಅದು ಇವತ್ತು ಏನಿದೆ ಗ್ರಹಣದ ದಿನ ನಾನು ವಾಪಸ್ ಶೂಟ್ ಮಾಡ್ತಾಯಿದ್ದೀನಿ. ವಾಟ್ ಎ ವೇ ಟು ಕಮ್ ಬ್ಯಾಕ್. ಇವತ್ತು ನಾವು ಒಂದು ಪಾಡ್ಕಾಸ್ಟ್ ಶೂಟ್ಗೆ ಹೋಗ್ತಾ ಇದ್ದೀನಿ, ವಿಚ್ ಈಸ್ ಲೈಕ್ ನಮ್ಮ ಬಗ್ಗೆ ಪಾಡ್ಕಾಸ್ಟ್ ಅಲ್ಲ, ಬಟ್ ಸರ್ಟನ್ ಟಾಪಿಕ್ಸ್ ಬಗ್ಗೆ ನಾನು ಮತ್ತು ಇನ್ನು ಇಬ್ಬರು ಹುಡುಗಿರು, ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಅಲ್ಲಿ ಹೋದ್ಮೇಲೆ. ಸೊ ಆ ಥರ ಒಂದು ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಎವ್ರಿಥಿಂಗ್ ಅಬೌಟ್ ದಟ್ ಟಾಪಿಕ್. ಸೊ ಅದಕ್ಕೆ ಹೊರಡ್ತಾ ಇದ್ದೀನಿ. ಇಟ್ ಇಸ್ 7:30 ಇನ್ ದ ಮಾರ್ನಿಂಗ್. 7:30. ಇವಾಗ ಎಷ್ಟು? 7:45 7:40. ಸೊ ಇನ್ಸ್ಟಾಗ್ರಾಮ್ಗೆ ಗೆಟ್ ರೆಡಿ ವಿತ್ ಮೀ ಮಾಡಿದೆ. ಈ ಒಂದು ಸ್ಕರ್ಟ್ ಆ್ಯಂಡ್ ಟಾಪ್ ಕಾಂಬಿನೇಷನ್, ಐ ಹೋಪ್ ಯು ರಿಮೆಂಬರ್, ನಾವು ಅಂಡಮಾನ್ಸ್ ಹೋದಾಗ ಹಾಕ್ಕೊಂಡಿದ್ದು. ಅದಾದಮೇಲೆ ಇವತ್ತೇ ಹಾಕ್ಕೊಳ್ತಾ ಇರೋದು. ಬಿಕಾಸ್ ರೆಗ್ಯುಲರ್ ಬಟ್ಟೆಗಿಂತ ಏನು ಹಾಕ್ಕೊಳ್ಳಿ ಅಂತ ಹುಡುಕ್ಬೇಕಾದ್ರೆ ಐ ಥಾಟ್ ಎಷ್ಟೊಂದು ದಿನ ಆಗಿದೆ, ಲೆಟ್ಸ್ ವೇರ್ ದಿಸ್. ಸ್ಕಿನ್ ಕೇರ್ ಇಸ್ ಡನ್, ಹೇರ್ ಕೇರ್ ಇಸ್ ಡನ್. ಇವಾಗ ಆಟೋ ಬುಕ್ ಮಾಡಿಬಿಟ್ಟು ಹೊರಡೋದಷ್ಟೇ. ಸೊ ವೆಲ್ಕಮ್ ಬ್ಯಾಕ್. ಹೋಗೋಣ, ನೋಡೋಣ ಇವತ್ತು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಎವರ್ ಪಾಡ್ಕಾಸ್ಟ್ ಎಕ್ಸ್ಪೀರಿಯನ್ಸ್. ಐ ವಾಂಟ್ ಟು ಡಾಕ್ಯುಮೆಂಟ್ ಇಟ್. ಅದಕ್ಕೇ ಲೆಟ್ಸ್ ಗೋ. ಓಕೆ ಗೈಸ್, ವಿ ಆರ್ ಹಿಯರ್. ವಿ ರೀಚ್ಡ್ ಲಾಂಗ್ ಬ್ಯಾಕ್ ಆ್ಯಕ್ಚುಲಿ. ಆಲ್ರೆಡಿ 9 o'clock ಆಗ್ತಾಯಿದೆ ಇವಾಗ, ಬಟ್ ನಾವು ಬೇಗ ರೀಚ್ ಆದ್ವಿ. ವರ್ಷಿನಿ ಆ್ಯಂಡ್ ಹರ್ಷಿತಾ ಅವರಿಬ್ಬರು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬಟ್ ಅವರು ದೇ ವರ್ ಜಸ್ಟ್ ಗೆಟಿಂಗ್ ರೆಡಿ. ಅದಕ್ಕೆ ನಾವು ಒಂದು ಸ್ವಲ್ಪ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ದಿಸ್ ಇಸ್ ದ ಗ್ರೀನ್ ರೂಮ್. ಐಮ್ ಜಸ್ಟ್ ಗಿವಿಂಗ್ ಯು ಸ್ಟುಡಿಯೋ ಟೂರ್ ಅನ್ಕೊಳ್ಳಿ. ಆ್ಯಂಡ್ ದಿಸ್ ಇಸ್ ಆಲ್ ದ ಸೆಟಪ್ಸ್. ನೋಡಿ, ಚೇರ್ಸ್ ಯಾವ ಥರ ಬೇಕು, ಬ್ಯಾಕ್ ಡ್ರಾಪ್ಸ್ ಯಾವ ಥರ ಬೇಕು, ಆ್ಯಂಡ್ ಫ್ಯಾನ್ ಇದೆ, ಇದೆಲ್ಲ ಇದೆ. ದಿಸ್ ಇಸ್ ದ ಸ್ಟುಡಿಯೋ. ಅಲ್ಲಿ ಹರ್ಷಿತಾ ಸ್ಟ್ಯಾಂಡಿಂಗ್. ಒಂದು ಕಡೆ ದಿಸ್ ಇಸ್ ವೆರಿ 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 ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ದಿಸ್ ಇಸ್ ವೆರಿ 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 ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಒಂದು ಕಡೆ ದಗ್ 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 ಅಂತ ಇದೆ. ಐ ಡೋಂಟ್ ನೋ ಹೌ ಇಟ್ ವಿಲ್ ಗೋ. ಐ ಜಸ್ಟ್ ಹೋಪ್ ಐ ಡೂ ಇಟ್ ವೆಲ್ ಜಸ್ಟ್ ಫಾರ್ ದೆಮ್. ಬಿಕಾಸ್ ಪಾಪ ಕಷ್ಟಪಟ್ಟು ಕರ್ಸ್ಕೊಂಡಿದ್ದಾರಲ್ಲ. ಐ ಶುಡ್ ಜಸ್ಟ್ ವೇರ್ ಸಮ್ ಲಿಪ್ಸ್ಟಿಕ್ ಆ್ಯಂಡ್ ಮೇಕ್ ಮೈ ಹೇರ್. ಹೇರ್ ಈಸ್ ಹೇರಿಂಗ್ ಇವತ್ತು. ವಿ ಹ್ಯಾವ್ ಹರ್ಷಿತಾ ಹಿಯರ್. ನೀವು ಇವ್ರನ್ನ ಎಲ್ಲಿ ನೋಡಿರ್ತೀರ ಗೊತ್ತಾ? ಶಾಲಿನಿ ಮ್ಯಾಮ್ಗೆ ನಾವೊಂದು ಶೋ ಮಾಡಿದ್ವಿ, ವಿಚ್ ಇಸ್ ಎ ಡಿಬೇಟ್ ಶೋ. ಅಲ್ಲಿ ನೋಡಿರ್ತೀರ. ಹೇಗಿದ್ದೀರಾ ಹರ್ಷಿತಾ? ಆರಾಮಿದ್ದೀನಿ. ತುಂಬ ದಿನಗಳ ನಂತರ ನಾನು ವ್ಲಾಗ್ ಮಾಡ್ತಿದ್ದೀನಿ. ಐ ಥಾಟ್ ಇವತ್ತು ಗ್ರಹಣ ಆ್ಯಂಡ್ ಇವತ್ತೇನೋ ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದಕ್ಕಿಂತ ಒಳ್ಳೆ ಟೈಮ್ ಸಿಕ್ಕಲ್ಲ ನಮಗೆ ರೀಸ್ಟಾರ್ಟ್ ಮಾಡೋಕ್ಕೆ. ಸೊ ಕೆಟ್ಟ ದಿನನ ನಾವು ಒಳ್ಳೆ ದಿನ ಮಾಡ್ಕೋಬೇಕಷ್ಟೆ. ನೀವು ಆ್ಯಕ್ಚುಲಿ ಸದ್ಗುರು ಜೊತೆ ಒಂದು ಅಲ್ವಾ? ಟ್ರೂಲಿ. ಬಟ್ ದೆನ್ ಇನ್ನು ನಾವು ಒಳಗಡೆ ಹೋಗಿಲ್ಲ. ಶೂಟ್ ನೋಡೋಕೆ ನಾನು ಹೋಗಿಲ್ಲ. ಹರ್ಷಿತಾ ಅವ್ರು ನೋಡ್ಕೊಂಬಂದ್ರೆ ಎಲ್ಲ ಕರೆಕ್ಟಾಗಿದೆಯಾ ಅಂತ. ನಾನು ಒಳಗಡೆ ಹೋದ್ಮೇಲೆ ನಿಮಗೆ ಒಂದು ಟೂರ್ ಕೊಡ್ತೀನಿ, ಹೇಗಿರುತ್ತೆ ಸ್ಟುಡಿಯೋ, ಹೇಗೆ ವರ್ಕ್ ಆಗುತ್ತೆ, ಕ್ಯಾಮ್ರಾ ಎಲ್ಲ ಹೆಂಗೆ ಇಡ್ತಾರೆ ಅಂತ. ದಿಸ್ ಆಲ್ಸೋ ವೆರಿ ನ್ಯೂ ಟು ಮೀ. ಸೊ ನಮ್ಮನ್ನ ದಯವಿಟ್ಟು ನಿಮ್ಮ ಪ್ರೇಯರ್ಸಲ್ಲಿ ಇಟ್ಕೊಳ್ಳಿ. ಇವತ್ತು ಪೂಜೆ ಮಾಡುವಾಗ ತಮಾಷೆಯಾಗಿ ತಗೊಳ್ಳಿ, ಮಜಾ ಮಾಡಿ ಶೋ. ಹೌದು. ಅಂಡ್ ಐ ಆಮ್ ವೇಟಿಂಗ್ ಟು ಹಿಯರ್ ಬಿಂದೂಸ್ ಒಪಿನಿಯನ್ಸ್. ಒಂದಷ್ಟು ಕಾಂಟ್ರವರ್ಷಿಯಲ್ ಕ್ವೆಶ್ಚನ್ಸ್ ಕೇಳೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಬಿಂದು ಅವ್ರು ಏನು ಹೇಳ್ತಾರೆ. ನಾನು ಒಂದು ನಿಮಿಷ ಬ್ಲ್ಯಾಂಕ್ ಆಗಿ ಹೋಗ್ತೀನಿ, ಅದನ್ನೆಲ್ಲ ಕಟ್ ಮಾಡಿಬಿಡಿ, ಆಮೇಲೆ ಆನ್ಸರ್ ಮಾಡ್ತೀನಿ. ಏನಂತೀರಾ ಹರ್ಷಿತಾ ಅವರೇ? ಹೌ ಡು ಯು ಫೀಲ್? ಅಲ್ಲ ಹೌಲ್ವಾ? ನನಗೂ ಇದೆ ನರ್ವಸ್ನೆಸ್, ನನಗೂ ತುಂಬ ಇದೆ. ಬಟ್ ದೆನ್ ಹರ್ಷಿತಾ ಆ್ಯಂಡ್ ವರ್ಷಿನಿ ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಮುನ್ನುಗ್ತಾ ಇದ್ದೀನಿ. ಹಿಂಗನ್ಬೇಡಿ. ಸೊ ಚಜಪಲ್ಲ ಆಯಿತು. ನಾನು ನಿಮಗೆ ಸ್ಟುಡಿಯೋ ತೋರಿಸ್ತೀನಿ ಬಿಫೋರ್ ವಿ ಸ್ಟಾರ್ಟ್. ಯಾಕಂದರೆ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ವರ್ಷಿನಿ ಆ್ಯಂಡ್ ಹರ್ಷಿತಾ ಇಬ್ಬರೂ. ಇವಾಗ ಹೋಗಿ ಸ್ಟುಡಿಯೋ ತೋರಿಸ್ಬಿಟ್ಟು ವಿ ವಿಲ್ ಸ್ಟಾರ್ಟ್. ಬನ್ನಿ ನೋಡಿ, ದಿಸ್ ಇಸ್ ದ ಸ್ಟುಡಿಯೋ. ಇಲ್ಲಿ ಕ್ಯಾಮ್ರಾ, ಕ್ಯಾಮ್ರಾಮ್ಯಾನ್. ಲೈಟಿಂಗ್ ಏನೋ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವೇರ್ ವಿ ಸಿಟ್. ಯಾಕೆ ಪೇಪರ್ ಸರ್? ಸಾಫ್ಟ್ ಲೈಟ್ ಬರಲಿ ಅಂತನಾ? ಮೂರು ಕ್ಯಾಮ್ರಾ. ಇವಾಗ ಸ್ವಲ್ಪ ದಿಗ್ಲಾಗ್ತಿದೆ ಹರ್ಷಿತಾ ಅಲ್ವಾ? ನಾವು ಅಟ್ಲೀಸ್ಟ್ ಶಾಲಿನಿ ಮ್ಯಾಮ್ ಶೋನಲ್ಲಿ ಒಂದು ಕ್ಯಾಮ್ರಾ ಅಷ್ಟೇ ನಮ್ಮನ್ನ ಫೇಸ್ ಮಾಡ್ತಾಯಿತ್ತು. ಇಲ್ಲಿ 3 ಕ್ಯಾಮ್ರಾಸ್.
ಇದು ಯಾವುದು ನಾವು ಡಿಬೇಟ್ ಶೋ ಮಾಡಿದ್ವಿ, ದ ರೌಂಡ್ ಟೇಬಲ್ ಅಂತ ಶಾಲಿನಿ ಮ್ಯಾಮ್ ಮಾಡಿದ್ವಿ ಗೈಸ್. ಅವಾಗಲೇ ಪಾಪ ವರ್ಷಿನಿ ಶೂಟ್ ಮಾಡ್ತಾಯಿದ್ರು, ಬಟ್ ಬರ್ತಾ ಇರಲಿಲ್ಲ ಫಾರ್ ಸಮ್ ರೀಸನ್ಸ್. ಅದು ರೆಕಾರ್ಡ್ ಆಗಿಲ್ಲ. ಬಟ್ ಐ ಆಮ್ ವೆರಿ ನರ್ವಸ್. ಇವಾಗ ಲೈಟ್ಸ್ ಕ್ಯಾಮ್ರಾ ಆ್ಯಕ್ಷನ್ ಎಲ್ಲ ನೋಡಿದ್ಮೇಲೆ ಐ ಡೋಂಟ್ ನೋ ಹೌ ವಾಂಟ್ ಟು ಡು, ಬಟ್ ಯಾ ಜಯ ಆಂಜನೇಯ ಅಂತ ಹೇಳಿಬಿಟ್ಟು ಅಲ್ಲಿಗೋ ಸಿಗ್ತಾರೆ. ಲೆಟ್ಸ್ ಸಿ. ಇನ್ನೇನು ಯೂಟ್ಯೂಬಲ್ಲೇ ಬರುತ್ತೆ, ನೀವೇ ನೋಡ್ಬಿಟ್ಟು ಹೇಳಬೇಕು ಹೇಗಿತ್ತು ಅಂತ. ಸೊ ಯಾ ಲೆಟ್ಸ್ ಗೋ. ಇದು ಆಡಿಯೋ ಹೆಂಗೆ ಫಂಕ್ಷನ್ ಅಂದ್ರೆ ಮೂರು ಮೈಕ್ ಇರುತ್ತೆ ಇವಾಗ. ನಿಮ್ಗೊಂದು ಸೆಪರೇಟ್ ಮೈಕ್ ಕೊಡ್ತೀನಿ, ಅಲ್ಲಿ ಕ್ಯಾಮೆರಾ ಕನೆಕ್ಟ್ ಆಗುತ್ತೆ. ಇನ್ನೆರಡು ಇನ್ನೊಂದು ಕ್ಯಾಮೆರಾ ಅಲ್ಲಿ. ನೀವಿಬ್ರು ಕೂತಿರಿ, ನಾನು ಏನಿದೆ ಹೊಟ್ಟೆ ಕವರ್ ಬರೋದೇ ಇಲ್ಲ. ಆದ್ರೂ ನಮಗೊಂದು ಕಂಫರ್ಟ್ ಅಲ್ಲಿ ಏನೋ ಇಟ್ಕೊಂಡು ಮಾತಾಡೋದಕ್ಕೆ. ನೀವು ಈ ಕಡೆ ಗೋಡೆಗೆ ನಾನು ಬರ್ತೇನಾ? ಅಯ್ಯ ಪರವಾಗಿಲ್ಲ, ಸಾಕು ಸರ್. ಇಲ್ಲಿ ಓ ಎಲ್ಲರಿಗೂ ಒಂದಲ್ಲ. ಪಿನ್ ಮಾಡಬೇಕಾ ಅಥವಾ ಇಟ್ಕೊಂಬೇಕು? ಇಟ್ಸ್ ಓಕೆ, ಇವನ್ ಇಫ್ ಇಟ್ಸ್ ವಿಸಿಬಲ್ ಇಟ್ಸ್ ಓಕೆ. ಫೈನ್ ರೈಟ್. ಹೋಲಿ ಲ್ಯಾಂಡ್ ಓವರ್ ವೈಕ್ ನಾನೇ ಫಾರ್ ದ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೆ. DJI ಇವ್ರದ್ದೇ ಕ್ಯಾಮ್ರಾದೇ ಬರುತ್ತೆ. ಯಾರು ನಾನಾ? ವಿ ಆರ್ ಜಸ್ಟ್ ಔಟ್ ಆಫ್ ಫಸ್ಟ್ ಎಪಿಸೋಡ್. ಏನಂತೀರಾ? ಹೌಸ್ ಇವ್ರು ಬರ್ತಾಯಿಲ್ಲ, ನೀವು ಈ ಕಡೆ ಏನಂತೀರಾ? ಹೇಗಿತ್ತು? ತುಂಬ ಚೆನ್ನಾಗಿ ಬಂತು. ಇನ್ನೂ ಆ್ಯಕ್ಚುಲಿ ತುಂಬ ಕಕ್ಕಬೇಕಿತ್ತು. ಆಮೇಲೆ ಆಲ್ರೆಡಿ ದೊಡ್ಡ ಕ್ಯಾಮ್ರಾ ಮುಂದೆ ಫುಲ್ ಜೋಶಲ್ಲಿ ಮಾತಾಡ್ತಾರೆ ವರ್ಷ. ಇಲ್ಲಿ ಚಿಕ್ಕ ಕ್ಯಾಮ್ರಾ ಲೈಕ್ ಅಂದರೆ ತುಂಬ ಜನ ಬೈಕೊಂತಾರೆ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡಿದ್ದೆ ಅನಿಸುತ್ತೆ. ಆದರೂ ಥ್ಯಾಂಕ್ ಯು. ಹೇಟ್ ಮಾಡಿ ಪರವಾಗಿಲ್ಲ. ಖುಷಿ ಆಯಿತಾ ಟು ಗೆಟ್ ಇಟ್ ಆಫ್ ಯುವರ್ ಚೆಸ್ಟ್? ಇವಾಗ ಇನ್ನೊಂದು ಸ್ವಲ್ಪ ಇದೆ, ಬಟ್ ಇಲ್ಲಿ ಹಾಕಿ ಇವರು ರೀಲ್ ಮಾಡೋದು. ವಿ ಡೋಂಟ್ ಹೇಟ್ ವುಮೆನ್, ವಿ ವಾಂಟ್ ಯು ಗೈಸ್ ಟು ಚೇಂಜ್ ಅಷ್ಟೇ. ವಿ ವಾಂಟ್ ಯು ಟು ಥ್ರೈವ್. ಹೆಂಗೆ ನೀವು ಹೇಳಿ ಹರ್ಷಿತ್ ಅವ್ರು, ಹೆಂಗಿತ್ತು? ಚೆನ್ನಾಗಿತ್ತು, ಮಜಾ ಬಂತು ನಂಗೆ, ಅಷ್ಟೇ ಸಾಕು. ಬೇರೇನಿಲ್ಲ. ಇಟ್ ವಾಸ್ ಫನ್. ಅಯ್ಯೋ ಇರಿ, ಹಾಂ ಝೂಮ್ ಔಟ್ ಮಾಡಿ. ಹಾಂ ಇವಾಗ ಹೇಳಿ. ಇಟ್ ವಾಸ್ ಫನ್, ಚೆನ್ನಾಗಿತ್ತು. ಒಳ್ಳೊಳ್ಳೆ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ. ಎಷ್ಟು ಫ್ಲೋನಲ್ಲಿ ಹೋಯ್ತಲ್ಲ, ಲೈಕ್ ಒಂದು ಪಾಡ್ಕಾಸ್ಟ್. ವರ್ಷಿನಿ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸಿ ಸೆಡ್ ದಟ್ ಏನೋ ಒಂದು ಕೆಫೆನಲ್ಲಿ ಕುತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ಅನ್ನೋ ಥರನೇ ಅನ್ಕೊಳ್ಳಿ ಅಂತ. ನಾವು ಸ್ವಲ್ಪ ಜಾಸ್ತಿನೂ ಅನ್ಕೊಂಡು ಬಟ್ ಈಗ ನಾನು ಕ್ಯಾಮ್ರಾ ಇಟ್ಕೊತೀನಿ ಆಯಿತಾ ಫಸ್ಟು? ಅಲ್ಲ, ನೀವು ಮೈಕ್ ಇಟ್ಕೊಳ್ಳಿ. ಈಗ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡಿದ್ದೀವೋ ಅದ್ರದ್ದೇ ರೀಲ್ ಮಾಡ್ತೀವಿ, ಆಯಿತಾ? ನಾನು ಆಲ್ರೆಡಿ ಓದ್ತಿದ್ದೀನಿ. ಓಕೆ, ಎಲ್ಲಿ ನೋಡಬೇಕು, ಏನು ಮಾಡಬೇಕು? ಕವರ್ ಆಗ್ತಾ ಇದೆ. ಓಕೆ, ಸೊ ಯಾವ ಟಾಪಿಕ್ಕು ಅಂತ ಗೆಸ್ ಮಾಡೋಕ್ಕೆ ಇವಾಗ ಒಂದು ರೀಲ್ ಮಾಡ್ತೀವಿ ನಾವು, ಅಲ್ವಾ? ನಾವು ಪಾಡ್ಕಾಸ್ಟ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಒಂದು ಟ್ರೈಲರ್ ಥರ ಟೀಸರ್ ಟ್ರೈಲರ್ ಥರ ಬಿಡ್ತಾ ಇದ್ದೀವಿ. ಹಾಂ, ಹರ್ಷಿತ್ ಅವ್ರಿಗೆ ಸ್ಟಾರ್ಟ್ ಮಾಡಿ. ಅಲ್ಲಿ ಇದಕ್ಕೆ ಸೆಟ್ ಸಾರಿ, ಓ ಯು ವಾಂಟ್ ಇಟ್ ಫುಲ್ ಲೈಕ್ ಹಂಗೆ. ವಿ ಆರ್ ಒನ್ ಆಫ್ ದೆಮ್ ಫಾರ್ ದ ರೀಲ್. That's all. So there is ಹರ್ಷಿತ್ as directing. ಡೈರೆಕ್ಟರ್. Okay. Okay, so people will enter, like look at the camera, like we place the camera somewhere here. Okay. So ಬರ್ತಾ ಇಲ್ಲಿ ಹೇಳೋದು, ಹಿಂಗೆ ಹೋಗೋದು. So ಇನ್ನೊಬ್ರು will follow, they'll come, they'll go like that. ಅಪ್ಪಡಿ. ಆಮೇಲೆ 3 ಜನರು ಐ ಆಮ್ ಆಲ್ ರೆಡಿ ಫಾರ್ ಎಪಿಸೋಡ್ 2. ಇವಾಗ ನಾನು ಅವಾಗಲೇ ಮೆರೂನ್ ಹಾಕಿದ್ದೆ, ಇವಾಗ ರೆಡ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮರೂನ್ ಲಿಪ್ಸ್ಟಿಕ್ ಹಾಕ್ತೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ಲ? ಲೆಟ್ಸ್ ಗೋ. ದ ಎನರ್ಜಿ ಈಸ್ ಹೈ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಅಲ್ಲಿ ಕೂತ್ಕೊಂಡು ಮಾತಾಡೋದು. ಐ ಆಮ್ ವೆರಿ ಕಾನ್ಫಿಡೆಂಟ್ ನಾವು. ಲೆಟ್ಸ್ ಗೋ. ವಿ ಆರ್ ಡನ್ ವಿತ್ ದ ಸೆಕೆಂಡ್ ಎಪಿಸೋಡ್ ಚೆನ್ನಾಗಿತ್ತು, ಬಟ್ ಟೈಮ್ ಸಾಲಿಲ್ಲ ಅನ್ನಿಸ್ತು. ಇನ್ನೂ ಒಂದು 3 ಅವರ್ ಕೂರಿಸಿದ್ರು ನಾವು ಈ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಏನು ಟಾಪಿಕ್ಕು ಎತ್ತ ಅಂತ ನೀವೇ ನೋಡಬೇಕು. ನಾವು ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ಸ್ ಟು ವರ್ಷಿನಿ. ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಒಳ್ಳೆ ಮುದ್ದೆ, ಉಪ್ಸಾರು, ಬಸ್ಸಾರು, ಅನ್ನ, ರಸಮು, ಹಪ್ಪಳ, ಬೋಂಡ. ಇವಾಗ ನಾವು ಹೆಂಗೆ ಅಲ್ಲಿ ಕುತ್ಕೊಂಡು ಮಾತಾಡೋದು ಹೇಳಿ? ರೆಡಿ ಆಗ್ತಾಯಿದ್ದಾರೆ ಅವರು, ಬಟ್
ಲೈಕ್ ಮಲ್ಕೊಳಕ್ಕೆ ಬಿಟ್ಬಿಡಿ ಸಾಕು, ನಿದ್ದೆ ಮಾಡೋಣ ಅನ್ನಿಸ್ತಿದೆ. ನಾನು ಚೇಂಜ್ ಮಾಡಿಕೊಂಡೆ ಹೋದೆ ಊಟಕ್ಕೆ. ಸೊ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿಬಿಟ್ಟು, ಯಾಕಂದರೆ ನಾವು ಬೈಕಲ್ಲಿ ಹೋದ್ವಲ್ಲ ಫುಲ್ಲು ಧೂಳು ಅಂದರೆ ಧೂಳು. ಆ್ಯಂಡ್ ನಾವು ಸ್ವಲ್ಪ ಆಯ್ಲಿ, ನಿಮ್ಮದು ಆಯ್ಲಿ ಫೇಸಾ, ನಮ್ಮದು ಆಯ್ಲಿ ಫೇಸ್. ಸೊ ಅದು ಗೊತ್ತಾಗ್ಬಿಡುತ್ತೆ ಜಿಡ್ಡು. ಇನ್ನು 2 more ಎಪಿಸೋಡ್ಸ್ ಟೈಮ್ ಪರ್ಮಿಟ್ ಮಾಡಿದ್ರೆ 2 more ಎಪಿಸೋಡ್ಸ್, ಇಲ್ಲ ಒಂದೇ ಎಪಿಸೋಡ್ ಮಾಡಿಬಿಟ್ಟು ಗ್ರಹಣ ಸ್ಟಾರ್ಟ್ ಆಗೋಷ್ಟು ಮನೆಗೆ ಹೋಗಿ ಸೇರ್ಕೊಳ್ಳೋದು. ಬಟ್ 2 episodes ಹೆಂಗೆ ಬಂತು ಅಂತೀರಾ ವರ್ಷ? ಚೆನ್ನಾಗಿ ಬಂತು ಆ್ಯಕ್ಚುಲಿ, ಫ್ಲೋಲೇ ಕೂರ್ತು. ಹಾಂ, ಅಂದರೆ ನಂಗೆ ಅನಿಸ್ತಿತ್ತು ಮೇ ಬಿ ಮೀ ಆ್ಯಂಡ್ ಹರ್ಷಿತಾ ನೋ ಈಚ್ ಅದರ್ ಅ ಲಿಟಲ್ ವೆಲ್. ನಿಮಗೆ ಇಟ್ ಶುಡಂಟ್ ಫೀಲ್ ಲೈಕ್ ಓ ಏನಪ್ಪ ಇದು ಸಡನ್ ಆಗಿ ಆಮೇಲೆ ಫಿಟ್ಟಿಂಗ್ ಇನ್ ಅನ್ನೋ ಥರ. ಆ್ಯಕ್ಚುಲಿ ಆ ಥರ ಅನಿಸ್ಲೇ ಇಲ್ಲ. ಲೈಕ್ 3 ಜನ ಒಂದು ಸಿಂಕಲ್ಲಿ ಇದ್ವಿ. ಆ್ಯಂಡ್ ಯಾವುದಕ್ಕೆ ಆಗಲಿ ಅಯ್ಯೋ ಹೆಂಗೆ ಏನೋ ಆ ಸಂಕೋಚ ಯಾರ ಕಡೆಯಿಂದನೂ ಇರಲಿಲ್ಲ. ಸೊ ಆ್ಯಂಡ್ ಆ ಟೈಮ್ ಸ್ಪ್ಯಾನಲ್ಲಿ ನಾವು ಏನೇನು ಅನ್ಕೊಂಡಿದ್ವೋ ಪಾಯಿಂಟರ್ಸು ಅದೆಲ್ಲ ಕವರು ಆಯಿತು. ಆ್ಯಂಡ್ ಮಜಾನೂ ಮಾಡಿದ್ವಿ. ಬಿಕಾಸ್ ನಾವು ಅಷ್ಟು ರಿಲೇಟಬಲ್ ಆಗಿ ಕರೆಕ್ಟ್ ಟಾಪಿಕ್ ಇತ್ತು ಮತ್ತೆ ನಾವು ಮಾತಾಡಿದ್ವಿ ಅಂತ. ನೀವಿಲ್ಲ ಫ್ರೇಮಲ್ಲಿ ಪರವಾಗಿಲ್ಲ, ನನ್ನ ವಾಯ್ಸ್ ಬರ್ತಾ ಇರುತ್ತೆ. ಹೇಳಿ ಹರ್ಷಿತಾ ಅವ್ರೆ, ಹೆಂಗಿತ್ತು? No, the only thing I'm worried about, my lipstick has still not gone. ಪ್ರಾಬ್ಲಮ್ ಹುಡುಗಿರ್ ಮೇಕಪ್ ಮಾಡಿಸಿದ್ರೆ ದಿಸ್ ಇಸ್ ದ ಮೋಸ್ಟ್ ಮೇಕಪ್ ಹರ್ಷಿತಾ ಹ್ಯಾಸ್ ಎವರ್ ಡನ್ ಇನ್ ಹರ್ ಎಂಟೈರ್ ಲೈಫ್. ಅದೊಂದು ಲಿಪ್ಸ್ಟಿಕ್ ಹೋಗ್ತಾ ಇಲ್ಲ ಅನ್ನೋದು ಅವ್ರದ್ದು ಅವ್ರಿಗೆ ಪ್ರಶ್ನೆ. ಇಟ್ಸ್ ಓಕೆ ಹರ್ಷಿತಾ, ಇಟ್ ಇಸ್ ನೈಸ್. ಹಾ, ಚೆನ್ನಾಗಿದೆ. ಇವಾಗ ಹಾಕದ್ ಬೇಡ ಅಷ್ಟೇ. ನಾನಿವತ್ತು ಇಷ್ಟು ಶೇಡ್ಸ್ ತಂದಿದ್ದೀನಿ. ಇದ್ರಲ್ಲಿ ಅಟ್ಲೀಸ್ಟ್ ಒಂದು 2-3 ಶೇಡ್ಸ್ ಆದ್ರೂ ಹಾಕ್ಬೇಕು ಹರ್ಷಿತಾ. ಸಿ ಇಷ್ಟು ಶೇಡ್ಸ್ ಅಲ್ಲಿ ಹರ್ಷಿತಂಗೆ ಯಾವ್ದಾದ್ರು ಒಂದು 2-3 ಆದ್ರೂ. ಈಗ 3rd one. No, but it's actually very red, much of. See my lips. So we'll give you a lighter shade, no lighter pink or something. I'm not telling wear bright color. I'm telling you to wear lipstick. ಚೆನ್ನಾಗಿರೋ ಕಲರ್, ನೀಟ್ ಕಲರ್ಸ್. ಬಟ್ ಹೇಳಿ 2 episode ಹೆಂಗೋಯ್ತು? ನೆಕ್ಸ್ಟ್ ಎಪಿಸೋಡ್ ಚೆನ್ನಾಗಾಯ್ತು. ಇವ್ರದ್ದು ಒಂಥರ ನನ್ಗೇನು ಹೇಳ್ತಾರೆ, ಏನು ಕೃಪಾ ಕಟಾಕ್ಷ ಇದ್ದಿದ್ರಿಂದ ಎಲ್ಲ ಚೆನ್ನಾಗಿ ಸೂಕ್ತವಾಗಿ ನೋಡ್ಕೊಂಡು ತುಂಬಾ ಖುಷಿಗಿದ್ದೀವಿ. ನನ್ನ ಕೃಪಾ ಕಟಾಕ್ಷ ಯಾಕೆ? ಯಾಕೆಂದ್ರೆ ನೀವು ಫಸ್ಟ್ ಟೈಮ್ ಬರ್ತಿರೋದಲ್ವಾ, ಅಷ್ಟು ಫ್ಲೋ ಚೆನ್ನಾಗಿ ಹೋಯ್ತು ಅಂದ್ಮೇಲೆ ನಾವೇ ಇದ್ದೇ ಇದೀವಿ. ಮೇ ಬಿ ಬಿಕಾಸ್ ನಾವು ಮುಂಚೆನೇ ಆಲ್ರೆಡಿ ಮೀಟ್ ವೆರಿ ನ್ಯೂ ಪರ್ಸನ್ ಅಂತೂ ನಾವಲ್ಲ, ಅದಕ್ಕೆ ಚೆನ್ನಾಗೋಯ್ತು. ನೆಕ್ಸ್ಟ್ 1 or 2 episodes ನಿಮಗೆ ಅನ್ನಿಸ್ತು, ಸಾರಿ ನಾನು ಮೇಕಪ್ ಮಾಡ್ಕೊಂಡು ಇದು ವ್ಲಾಗ್ ನಡೆಯುತ್ತೆ. ನನಗೆ ಆಕ್ಚುಲಿ ನಾನು ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ. ಅಯ್ಯೋ ಹೆಂಗಿರುತ್ತಲ್ಲ, ನಾನು ಫಸ್ಟ್ ಟೈಮ್ ಹೋಗಿ ಈ ಥರ ಕಂಟಿನ್ಯೂಸ್ ಆಗಿ ಮಾತಾಡ್ಬೇಕಲ್ಲ, ಅಲ್ಲಿ ಹೋಗ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಂಡಿದ್ರೆ ಆಮೇಲೆ ಬೈಸ್ಕೊಂಡ್ ಬಂದ್ಬಿಡ್ತೀನಿ ಅಂತೆಲ್ಲ. ಚಿಕ್ಕ ಮಕ್ಳು ಬುದ್ಧಿ ಟೀಚರ್ ಬೈತಾರೆ, ನನಗೂ ಹಂಗೆ ಅನ್ನಿಸ್ತು. ಬಟ್ ಇಲ್ಲಿ ಬಂದ್ಮೇಲೆ ಐ ಫೆಲ್ಟ್ ನಮ್ದೇ ವೇವ್ ಅಂತ She'll host ಅಲ್ಲ ಈಗ. ಯಾಕೆ? No, I'm not comfortable. I'm comfortable, but ನಂಗೆ ಗೊತ್ತಿಲ್ಲ. ಪಾಯಿಂಟರ್ಸ್ ಹೇಳ್ತಾ ಹೋಗ್ತೀನಿ ಬೇಕಿದ್ರೆ, or I'll type it and send it to you. ಅದ್ರಲ್ಲಿ ನನ್ನ ಹತ್ರ PDF. So but we'll just have to add the female, like Women's Day points also. We'll discuss that in 2 minutes and you can start. ಅಲ್ಲಿ ಹೇಳ್ಕೊಡ್ತೀರಾ? Don't worry. ನಮ್ದೇ ಸಾಮ್ರಾಜ್ಯ, ನಮ್ದೇ ಪ್ರೊಡ್ಯೂಸರು ಹಾಕಿದ್ರೆ ಇವ್ರದೇ. ಏನೋ ನನ್ನ ಕೈಲಿ ಹೋಸ್ಟ್ ಮಾಡಿಸ್ತಾ ಇದಾರೆ. ಆ ಪಾಡ್ಕಾಸ್ಟ್ ಬಂದಾಗ ಇಲ್ಲಿಂದ ನೀವು ಅಲ್ಲಿ ಹೋಗಿ ಕಮೆಂಟ್ ಮಾಡ್ಬೇಕಾಯ್ತಾ, ಬಿಂದು ಇಸ್ ದ ಬೆಸ್ಟ್ ಅಂತ. ಎಕ್ಸಾಕ್ಟ್ಲಿ. ಆಲ್ಸೋ ಹರ್ಷಿತಾ, ಆಲ್ಸೋ ವರ್ಷಿನಿ. ಯಾವ್ಯಾವ ಎಪಿಸೋಡಲ್ಲಿ ನಾವು ಹೋಸ್ಟ್ ಮಾಡ್ತಾ ಇರ್ತೀವಲ್ಲ ಅಲ್ಲಿ ಹೋಗಿ ಹೇಳಿ. ಓಕೆ, ನಾವು ರೆಡಿ ಆಗ್ಬಿಟ್ಟು ನೆಕ್ಸ್ಟ್ ಎಪಿಸೋಡ್ಗೆ ಹೋಗ್ತೀವಿ. ವಿ ಆರ್ ಔಟ್ ಅಂಡ್ ಡನ್ ವಿತ್ ದ 3rd episode. ಹೇಗಿತ್ತು ಹರ್ಷಿತಾ? ಸೂಪರ್ ಆಯ್ತು. ಆಕ್ಚುಲಿ ಚೆನ್ನಾಗಿತ್ತು. ಹೇಗಿತ್ತು ವರ್ಷಿನಿ? ನಂಗೆ ವರ್ಷಿತಾ ಅನ್ನೋಕೆ ಹೋಗುತ್ತೆ, ನಂಗೆ ಜಾಸ್ತಿ ವರ್ಷಿತಾ ಗೊತ್ತು. ಚೆನ್ನಾಗಿತ್ತು, ಮಜಾ ಬಂತು. 4 ಅನ್ಕೊಂಡ್ವಿ ಬಟ್ 3 ಮುಗಿಸಿದೀವಿ. ಅಗೇನ್ ನಾವು ಒಂದ್ ಸ್ವಲ್ಪ ದೊಡ್ಡವ್ರಿಗೆ ತುಂಬಾ ಬೆಲೆ ಕೊಡ್ತೀವಿ, ಗುಡ್ ಗರ್ಲ್ಸ್ ನಾವು. ಅದಕ್ಕೆ ಇವಾಗ ಗ್ರಹಣ ಟೈಮಿಗೆ ಮನೆಗೆ ಹೋಗ್ಬೇಕು ಅಂತ ವಿರ್ ಕಟಿಂಗ್ ಶಾರ್ಟ್ ಆನ್ 1 episode and leaving, but very fruitful day. ಸಖತ್ ಒಂಥರ ರಿಲೀಫ್. 3 episodes ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ. ಸಖತ್ ರಿಲೀಫ್ ಅನಿಸ್ತು. ಸಮ್ವೇರ್ ಎಲ್ಲೋ ಒಂದ್ ಕಡೆ ನಾವು ಇವಾಗ ಗೆಟಿಂಗ್ ಇಟ್ ಔಟ್ ಆಫ್ ದೇರ್ ಇಸ್ ಅ ಸ್ಪೇಸ್ ಫಾರ್ ದಟ್ ಅಂತ ಅನಿಸ್ತಿದೆ. ಇವಾಗ ಡ್ರೆಸ್ ಚೇಂಜ್ ಮಾಡೋದೇನಿಲ್ಲ, ಹಿಂಗೆ ಮನೆಗೆ ಹೋಗ್ತಾ ಇರ್ತೀವಿ ನಾವು, ಬಿಕಾಸ್ ಮನೆಗೆ ರೀಚ್ ಆಗ್ಬೇಕು 3:30 ಆಗೋಯ್ತು. ತುಂಬಾ ಭಯ ಪಡ್ತೀವಿ ನಾವು, ದೊಡ್ಡವರು ಮನೆಯವರು ಅಂತ ಎಲ್ಲ ಬೈಸ್ಕೋಬಾರ್ದು ಅಂತ ಬೇಗ ಹೋಗ್ತೀವಿ. ಆದ್ರೆ ಅವ್ರು ಬ್ಲಾಗ್ ರೆಕಾರ್ಡ್ ಮಾಡ್ತಾ ಕೂತಿದ್ದಾರೆ. ಇವಾಗ ಥ್ಯಾಂಕ್ ಯು ಸೊ ಮಚ್. ಬಾಯ್.
ಗೈಸ್ ನಾನು ಮನೆಗೆ ಬಂದು ನನ್ನ ಕೈಯಲ್ಲಿ ಆಗಲಿಲ್ಲ, ಏನು ಮಾಡಿದೆ, ಬಂದು ದಾರ ಹಾಕೊಂಡಿದ್ರು. ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಕೊಂಡು ಎದ್ದು ನನ್ನ ಕಣ್ಣಲ್ಲಿ ನೋಡಿ ಇನ್ನೂ ನಿದ್ದೆ ಐತೆ. ರಾತ್ರಿ ನಮ್ಮ ಮನ್ಗಿದ್ದು ಲೇಟು, ತಿರ್ಗಾ ಬೆಳಗ್ಗೆ ಎದ್ದಿದ್ದು ಬೇಕಾ. ಆ್ಯಂಡ್ ಬೆಳಗ್ಗೆಯಿಂದ ಲೈಟ್ಸ್ ಆ್ಯಂಡ್ ಎ ಸಿನಲ್ಲೇ ಇದ್ದಿದ್ದು ಫುಲ್ ಟುಕ ಟೋಲ್ ಅನ್ವಿ. ತಲೆ ನೋಡ್ತಾಯಿತ್ತು. ನಮ್ಮಮ್ಮ ಕಾಫಿನೂ ಮಾಡ್ಕೊಡಲ್ಲ ಅಂದ್ಬಿಟ್ರೆ ನನಗೆ ಅಯ್ಯೋ ಹೋಗು ಜೀವನನೇ ಬೇಡ ಅಂತ ನಿದ್ದೆ ಮಾಡಿಬಿಟ್ಟೆ. ಮಲ್ಕೊಂಡು ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗ್ತಾಯಿದೆ. ಹಾಂ, ಏನು ಬೇಡ ಬಿಡಿ, ಕ್ಯಾಮ್ರಾ ಸಾಕು. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಾವು. ದೇವಸ್ಥಾನಕ್ಕೆ ಹೋಗಿ ಶಿವನ್ನ ನೋಡ್ಕೊಂಡು ಬರೋಣ ಬನ್ನಿ. ಗೈಸ್ ನಾವು ದೇವಸ್ಥಾನದಿಂದ ಬಂದು ಏನು ತಿಂದ್ವಿ, ಅವಲಕ್ಕಿ ತಿಂದ್ಬಿಟ್ಟು ಯೋಗಟ್ ಜೊತೆ ಚಿಯಾ ಸೀಡ್ಸ್ ಕೂಡ ತಿಂದ್ವಿ. ಇವಾಗ ಮನ್ಗೊಳಕ್ಕೆ ಹೋಗ್ತಾ ಇದ್ದೀವಿ. ದೆನ್ ಐ ರಿಯಲೈಸ್ ದಟ್ ಓ ಮೈ ಗಾಡ್, ನನ್ನ ಬ್ಲಾಗ್ ಏನು ಮಾಡಿಲ್ಲ ಅಂತ. ಆ್ಯಂಡ್ ಐಮ್ ಆಲ್ಸೋ ವೆರಿ 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 ಟಯರ್ಡ್. ಇವತ್ತು ಹ್ಯಾಡ್ ಅ ಸೂಪರ್ ಫನ್ ಡೇ, ಬಟ್ ಸಕ್ಕತ್ತಾಗಿತ್ತು. ನೀವೇ ಇವತ್ತಿನ ವ್ಲಾಗ್ ನೋಡಿರ್ತೀರ ಹೇಗಿತ್ತು ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ವಾಟ್ ಅ ಬ್ಲಾಸ್ಟ್ ಡೇ, ಸಿಕ್ಕಾಪಟ್ಟೆ ಪ್ರೊಡಕ್ಟಿವ್ ಆಗಿತ್ತು. ಆ್ಯಂಡ್ ಐ ವೆಂಟ್ ಔಟ್ ಆಫ್ ಮೈ ವೇ ಆ್ಯಂಡ್ ಡಿಡ್ ಸಮಥಿಂಗ್ ವಿಚ್ ಈಸ್ ಆ್ಯಂಕರಿಂಗ್ ಮಾಡಿದೆ ನಾನು ಶೋದು. ನಮ್ಮಮ್ಮ ಅಂತೂ ಶಿ ವಾಸ್ ನೀದರ್ ಎಕ್ಸೈಟೆಡ್ ನಾಟ್ ದಟ್ ಓ ಮೈ ಗಾಡ್ ಹೌದಾ ಅಂತ ಎಲ್ಲ ಹೇಳಲಿಲ್ಲ. ಐ ಹೋಪ್ ಎಪಿಸೋಡ್ ಆಚೆ ಬಂದಾಗ ನಮ್ಮಮ್ಮ ಅದನ್ನು ನೋಡಿ ಅಟ್ಲೀಸ್ಟ್ ದೆನ್ ಶಿ ವಿಲ್ ಬಿ ಪ್ರೌಡ್ ಆಫ್ ಮೀ. ಐ ಡೋಂಟ್ ನೋ, ಕಷ್ಟ ಇದೆ ಈ ಥರ ಜೀವನ, ಏನು ಮಾಡೋಕ್ಕಾಗಲ್ಲ. ಮನೆಯವರೇ ವ್ಯಾಲ್ಯೂ ಮಾಡಲ್ಲ ನಿಮ್ಮನ್ನ. ಪರವಾಗಿಲ್ಲ, ಹಠ ಛಲದಿಂದ ನಾವು ಮುಂದೋಗೋಣ. ಇವಾಗ ಹೋಗಿ ಮಲ್ಕೋತೀನಿ, ನಾಳೆ ಬೆಳಿಗ್ಗೆ ಎದ್ದು ಮುಂದೋಗ್ತೀನಿ. ಇವಾಗ ಗುಡ್ ನೈಟ್. ಐ ಎಂಡ್ ದಿಸ್ ವ್ಲಾಗ್ ಹಿಯರ್. ಇಟ್ ಈಸ್ ಗುಡ್ ಟು ಬಿ ಬ್ಯಾಕ್ ಹಿಯರ್. ನಿಮ್ಮನ್ನ ಎಲ್ಲರನ್ನೂ ಎಷ್ಟೊಂದು ದಿನ ಮಿಸ್ ಮಾಡಿಕೊಂಡೆ ನಾನು. ಮತ್ತೆ ಸಿಗ್ತಾ ಇರೋಣ. ಯಾವಾಗ ವ್ಲಾಗ್ ಬರುತ್ತೆ ಅಂತ ಇನ್ನು ನಾನು ಡಿಸೈಡ್ ಮಾಡ್ತಾಯಿದ್ದೀನಿ ಯಾವ್ಯಾವ ದಿನ ಹಾಕಬೇಕು ಅಂತ. ವಾರದಲ್ಲಿ 3 ದಿನ ನಾವು ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೀವಿ. ಯಾವ್ಯಾವ ದಿನ ಅಂತ ಆದಷ್ಟು ಬೇಗ ಹೇಳ್ತೀನಿ. ಇವಾಗ ಹೋಗಿ ತಾಚಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಐ ಆಮ್ ಬಾಯ್ ಫ್ರೆಂಡ್ಸ್.